ಅವ್ರು ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಇವರೇ ಹಿಂಗ್ ಮಾತಾಡ್ತಾ ಇದ್ರೆ ಸಿಂಹ ಗರ್ಜನೆ ರೂಪದಲ್ಲಿ ಸಾವರ್ಕರ್ ಹೆಂಗ್ ಮಾತಾಡ್ತಾ ಇದ್ರು ಅನ್ನೋದು ನೋಡಿ ನಾವು ಕೇಳಿ. ಯಾವ ಜೈಲಲ್ಲಿ ಸಾವರ್ಕರ್ ಇದ್ರು ಜೀವನದಲ್ಲಿ ಒಮ್ಮೆನಾರು ಕೂಡ ಅಂಡಮಾನ್ ನಿಕೋಬಾರ್ ಆ ಭಾಗಕ್ಕೆ ಹೋಗಿ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ಅಲ್ಲಿ ಹೇಗಿದ್ರು ಸಾವರ್ಕರ್ ನೋಡ್ಬಿಟ್ರೆ ಆ ಸಣ್ಣ ಸೆಕ್ಯುಲರ್ ಜೈಲಲ್ಲಿ ನಿಜಕ್ಕೂ ಕೂಡ ಈ ಸೆಲ್ಯುಲರ್ ಜೈಲಲ್ಲೂ ಸಾವರ್ಕರ್ ಹೀಗಿದ್ರ ಅಂತ ಅನ್ಸತ್ತೆ. ಅವ್ರಿಗೆ ಟೀಕೆ ಮಾಡ್ತೀಯಾರಲ್ಲ ಸ್ವಾತಂತ್ರ್ಯ ವೀರ ಸಾವರ್ಕರ್ಗೆ. ಫೋಟೋ ತೆಗಿತೀರಿ ಅಂದ್ರಲ್ಲ, ನನ್ನ ಭಾಷೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಈ ಸಭೆನಲ್ಲಿ ಮತ್ ನಾನು ಅದನ್ನ ಹೇಳೋದು. ನಾನು ಒಂದು ಸವಾಲ್ ಹಾಕ್ತೀನಿ ನಿಮಗೆ. ಯಾಕಂದ್ರೆ ಇಡೀ ದೇಶದಲ್ಲಿ ಸಾವರ್ಕರ್ ಬಗ್ಗೆ ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲಿ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಸಾವರ್ಕರ್ ಬಗ್ಗೆ ಹೊಗಳ್ತಾ ಇದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು 135 ಜನ ಕಾಂಗ್ರೆಸ್ MLAಗಳಿದ್ದೀರಿ ಅಂತ ಹೇಳ್ತೀರಲ್ಲ, ನಿಮ್ ಒಂದು ಸವಾಲು ಏನು ಅಂತಂದ್ರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರ ಮನೆಯಲ್ಲಿ ಸಾವರ್ಕರ್ ಸದನ ಅಂತ ಹಾಕ್ತೀವಿ, ನಿಮಗೆ ತಾಕತ್ತಿದ್ರೆ ಟಿಪ್ಪು ಸದನ ಅಂತ ನೀವು ಹಾಕೊಳ್ಳಿ ನೋಡೋಣ. ನಾನು ಯಾತಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಮನಸ್ಸು ಕೂಡ ಒಪ್ಪಲ್ಲ. ಓಟಿನ ರಾಜಕಾರಣಕ್ಕೆ ಇದು ಆಗಿರ್ಬೋದು. ನಿಮ್ಮ ಬ್ಲಡ್ ಕೂಡ ಮುಂಚೆಯಿಂದನೂ ಕೂಡ ನಿಮ್ಮ ತಂದೆ ತಾಯಿ ಅಜ್ಜ ಮುತ್ತಜ್ಜ ಅವರೆಲ್ಲರೂ ಕೂಡ ಹಿಂದೂ ಸಮಾಜದಲ್ಲೇ ಹುಟ್ಟು ಬೆಳೆದಿರೋರು. ನಾನು ಮೊದಲನೇ ಬಾರಿ MLA 89 ಅಲ್ಲಿ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಿದ್ವಿ, ಎಲ್ಲ ಶಾಸಕರ ಸಮಿತಿಯ 16 ಜನ MLAಗಳು ಜೊತೆ ನಮ್ಮ ಶ್ರೀಮತಿಯವರೆಲ್ಲ ಕರ್ಕೊಂಡು ಹೋಗಿದ್ವಿ. ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋದಾಗ ನಿಮ್ಮೆಲ್ಲ ಕಾಣುತ್ತೆ, ಅರ್ಧ ದೇವಸ್ಥಾನ ಹೊಸ ಗೋಡೆಯಿಂದ ಶುರು ಆಗುತ್ತೆ, ಹೊಸ ಗೋಡೆ. ಇನ್ನರ್ಧ ದೇವಸ್ಥಾನ ಹಳೆಯ ದೇವಸ್ಥಾನ, ಪೂಜ್ಯ ಜಗದ್ಗುರುಗಳಿಗೂ ಗೊತ್ತು. ನನ್ನ ಜೊತೆ ಬಂದಿದ್ದಂತ ಒಬ್ಬ ಕಾಂಗ್ರೆಸ್ ಶಾಸಕ ತುಂಬಾ ನೋವಿಂದ ಹೇಳ್ದ, ಈಶ್ವರಪ್ಪ, ಈ ದೇವಸ್ಥಾನವನ್ನು ಒಡೆದು ಮಸೀದಿ ಕಟ್ಟಿದಾರಲ್ಲ, ಇದನ್ನು ಫೋಟೋ ತಕೊಳ್ಳಿ ಅಂದ. ಯಾಕಪ್ಪ ಅಂದೆ. ಇಲ್ಲ, ವಿಧಾನಸೌಧದಲ್ಲಿ ನೀವು ತೋರಿಸ್ಬೇಕಿದ್ದನ್ನ ಅಂದ. ಅರೆ, ನಾನ್ಯಾಕೆ ತೋರಿಸ್ಬೇಕು, ನೀನು ತೋರಿಸು ಅಂದೆ. ಬಹಳ ಪ್ರಾಮಾಣಿಕವಾಗಿ ಅಂತ ಹೇಳ್ದ. ಅಯ್ಯೋ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಜನ ಮುಸಲ್ಮಾನರಿದ್ದಾರೆ, ನಾನೇನಾದ್ರು ತೋರಿಸ್ಬಿಟ್ರೆ ನಂಗೆ ಗೊಡ್ಡಿ ಬರಲ್ಲ ಅವ್ರದ್ದು ಅಂತ. ನನ್ನ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಮಾತನ್ನ. ಎಲ್ಲ ಕಾಂಗ್ರೆಸ್ಸಿಗರು ದೇಶದ್ರೋಹಿಗಳು ಅಂತ ಹೇಳಕ್ ನಾನು ತಯಾರಿಲ್ಲ. ಕಾಂಗ್ರೆಸ್ಸಿನ ಹೆಸರಿನಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆದ್ರೆ ಆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿನಲ್ಲಿ ಸ್ವಾರ್ಥ ರಾಜಕಾರಣ ಮಾಡ್ತಾ ದೇಶಭಕ್ತರಿಗೂ ಅವಮಾನ ಮಾಡ್ತಾ ಇದ್ದಾರಲ್ಲ, ಇದು ಯಾವ ನ್ಯಾಯ ಇದು? ಇದೊಂದು ಕಾರ್ಯಕ್ರಮ, ನಾನು ಅನ್ಕೊಂಡಿರಲ್ಲ ಇಷ್ಟು ದೊಡ್ಡದಾದ ಕಾರ್ಯಕ್ರಮ ಆಗತ್ತೆ ಅಂತ. ಈ ದೇಶಭಕ್ತ ಬಳಗದ ಅನೇಕ ನಮ್ಮ ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ರು, ಹೀಗಾಗ್ತಾ ಇದೆ ಕಾರ್ಯಕ್ರಮ ಅಂತ. ಇಲ್ಲಿ ಬಂದು ನೋಡಿದಾಗ ಆ ಹೆಣ್ಣು ಮಕ್ಕಳು ಪೂರ್ಣ ಕುಂಭವನ್ನು ಹೊತ್ಕೊಂಡು ಬಂದಾಗ ವ್ಯಾನ್ ಮೇಲೆ ನಿಂತರೆ ತುದಿ ಕಾಣ್ತಿರ್ಲಿಲ್ಲ, ಅಷ್ಟು ಜನ ಹೆಣ್ಣು ಮಕ್ಕಳು. ನಿಜಕ್ಕೂ ಆ ಹೆಣ್ಣು ಮಕ್ಕಳಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಅಲ್ಲಿಂದ ಇಲ್ಲಿ ಬಂದ ಮೇಲೆ ವೇದಿಕೆ ಮೇಲೆ ನಿಲ್ಲಕ್ ಜಾಗ ಇಲ್ಲ.
ನಾನು 4 ಜನ ಹೆಣ್ಮಕ್ಳಿಗೆ ಕಾಲೇಜ್ ಓದ್ತಾ ಇದ್ದಾರೆ. ಏನಮ್ಮ ನೀನ್ ಹೆಸರು ಅಂದ್ರೆ ಅವ್ರ ಹೆಸರು ಹೇಳಿದ್ರು. 4 ಜನ ಪ್ರಶ್ನೆ ಕೇಳಿದ್ರೆ ಸ್ವಾಮೀಜಿಗಳ ಹತ್ರ ಹೇಳಿದೆ ನಾನು, ಮೊದಲನೇ ಬಾರಿ ನೀವು ಎಷ್ಟು ಜನ ಸೀರೆ ಉಟ್ಟಿದ್ದೀರಿ ಹೇಳಿ ಅಂತ. 3 ಜನ ಹೇಳಿದ್ರು. ನೀವೇ ಉಟ್ಕೊಟ್ಟಿದ್ದೀರಾ ಅಂತ. ಒಬ್ರು ಇಲ್ಲ, ಎಲ್ಲಾರಿಗೂ ನಮ್ಮ ತಾಯಿ ಹುಟ್ಟಿಸಿದ್ರು, ನಮ್ಮ ಹಾಸ್ಟೆಲ್ ಉಡಿಸಿದ್ರು ಅಂತ. ಅಂದ್ರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಸಾವರ್ಕರರ ಹೆಸರಿನಲ್ಲಿ ದೇಶಭಕ್ತ ಗೀತೆಯನ್ನು ಹಾಡಬೇಕು ಅನ್ನಂತ ಉತ್ಸಾಹ ಸ್ಫೂರ್ತಿ ಈಗಿನ ಯುವಕರಿಗೂ ಕೂಡ ಇದೆ. ಇದಕ್ಕೆ ಕಾರಣ ಸಾವರ್ಕರ್ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಈ ದೇಶಕ್ಕೆ ಭವಿಷ್ಯ ಇದೆ ರೀ. ಸಾಧು ಸಂತರು, ಯಾಕೆ ಅವರು ಸಾಧು ಸಂತರನ್ನು ನಾವು ಕರಿತೀವಿ, ಗೌರವ ಕೊಡ್ತೀವಿ, ನಮಸ್ಕಾರ ಮಾಡ್ತೀವಿ? ಅವರು ತ್ಯಾಗಿಗಳು. ಹೆಂಡತಿ ಮಕ್ಕಳು ಸಂಸಾರ ಏನು ಇಲ್ಲದೇನೆ ಇಡೀ ಸಮಾಜ ಜಾಗೃತಿ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಜನ ಅವರಾದ್ರೆ, ನಾವೆಲ್ಲ ಭೋಗಿಗಳು. ಎಲ್ಲ ಆನಂದ ಪಡ್ತೀವಿ. ಆದ್ರೆ ಇವ್ರ ತ್ಯಾಗಕ್ಕೂ ಬೆಲೆ ಇಲ್ಲ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿ ಇದಾರಲ್ಲ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳ ಕೂಗಿ, ಆ ಬ್ರಿಟಿಷರ ಬೂಟ್ ಕಾಲದಲ್ಲಿ ಒದೆ ತಿಂದು ಜೈಲಿಗೆ ಹೋಗಿ ನೇಣಿಗಂಬತ್ರ ನಿಂತ್ಕೊಂಡು ನೇಣಿಗೆ ಪ್ರಾಣ ಬಿಟ್ರಲ್ಲ,